ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಹೆಸರಿನಲ್ಲಿ ಠೇವಣಿ ಇಡುವುದು ಹಾಗೂ ಮಕ್ಕಳಿಗೆ ಆಕರ್ಷಣೆಯಾಗುವಂತೆ ಮಾಡುವ ಮೂಲಕ ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಗಮನ ಸೆಳೆಯುತ್ತಿವೆ. ಖಾಸಗಿ ಶಾಲೆಗಳಿಗಿಂತ ನಾವು ಏನೂ ಕಡಿಮೆ ಇಲ್ಲ ಎಂಬುವಂತೆ ಶಿಕ್ಷಕರು ಆಕರ್ಷಣೆ ಮಾಡುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಖಾಸಗಿ ಶಾಲೆಗಳ ಪೈಪೋಟಿಯ ಮಧ್ಯೆಯೂ ಸರ್ಕಾರಿ ಕನ್ನಡ ಶಾಲೆಗಳನ್ನು ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಆಕರ್ಷಣೆ ಮಾಡುವುದಕ್ಕೆ ಮಕ್ಕಳ ಮೇಲೆ 20 ವರ್ಷಗಳ ಕಾಲ 2,000 ರೂಪಾಯಿಗಳ ಠೇವಣಿ ಇಡುವ ಯೋಜನೆ ಜಾರಿಗೆ ತರಲಾಗಿದೆ. ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಅಕ್ಷರ ತೇರು ಸೇರಿದಂತೆ ಇತರ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಕ್ಕಳನ್ನು ಶಾಲೆಗೆ ಸೆಳೆಯುವಂತೆ ಮಾಡಿದ್ದಾರೆ. ಜೊತೆಗೆ ಶಾಲಾ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಶಾಲೆಯ ಹಾಜರಾತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ವತಃ ಹಣವನ್ನು ವೆಚ್ಚ ಮಾಡಿ ಮಕ್ಕಳ ಹೆಸರಿನಲ್ಲಿ ಠೇವಣಿ ಇಟ್ಟಿದ್ದಾರೆ. ಇದರ ಜೊತೆಗೆ ಅಕ್ಷರ ತೇರು ಮಾಡಿ ಮಕ್ಕಳಿಗೆ ಅಕ್ಷರ ಜ್ಞಾನ ಹಾಗೂ ಕಲಿಕೆಯ ಮೂಲಕ ಶಿಕ್ಷಣ ನೀಡಿ ಗಮನ ಸೆಳೆಯುತ್ತಿದ್ದಾರೆ. 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ. ಈ ದಿನದಂದು ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಮುತುವರ್ಜಿಯಿಂದ ತಯಾರಿಸಿರುವಂಥ ಅಕ್ಷರ ತೇರನ್ನು ಎಳೆಯುವುದರ ಮೂಲಕ ಮಕ್ಕಳಿಗೆ ಆ ಬಗ್ಗೆ ಶಾಲೆಯ ಬಗ್ಗೆ ಕಳಕಳಿ ಮತ್ತು ಆಸಕ್ತಿ ಮೂಡುವ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಅದರ ಜೊತೆಗೆ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸ್ವಾಗತ ಮಾಡಿಕೊಂಡಿದ್ದೆವು. ಅದೇ ರೀತಿ ಚಾಕ್ಲೇಟನ್ನು ಮಕ್ಕಳಿಗೆ ನೀಡುವುದರ ಮೂಲಕ ನಾವು ಮಕ್ಕಳನ್ನು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ನಮ್ಮ ಶಾಲೆಯ STMC ಸದಸ್ಯರು, ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಕೂಡ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ SDMC ಅವರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಜೊತೆಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಒಂದು ವಿನೂತನವಾಗಿರುವಂಥ ಮತ್ತು ವಿಶಿಷ್ಟವಾಗಿರುವಂಥ ಒಂದು ಕಾರ್ಯಕ್ರಮದ ಜೊತೆಗೆ ಈ ಶೈಕ್ಷಣಿಕ ವರ್ಷವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದೇನೆಂದರೆ, ನಮ್ಮೂರಿನಲ್ಲಿ ಇರುವಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಶಾಲೆಗೆ ದಾಖಲಾಗುವ ಪ್ರತಿ ವಿದ್ಯಾರ್ಥಿಯ ಹೆಸರಿನಲ್ಲಿ 1,000 ರೂಪಾಯಿಗಳನ್ನು ಠೇವಣಿ ಇಡುವುದರ ಮೂಲಕ ಆ ಮಕ್ಕಳನ್ನು ಮುಂದಿನ ಭವಿಷ್ಯಕ್ಕಾಗಿ ನಾವು ಅಣಿಗೊಳಿಸಲಿಕ್ಕೆ ಒಂದು ಕಂಕಣವನ್ನು ತೊಟ್ಟಿದ್ದೇವೆ. ಇದಕ್ಕೆ ನಮ್ಮ ಶಾಲೆಯ SDMC ಅವರು, ಸಹ ಶಿಕ್ಷಕ ವೃಂದದವರು, ಹಳೆಯ ವಿದ್ಯಾರ್ಥಿಗಳ ಸಂಘದವರು, ಗ್ರಾಮ ಪಂಚಾಯತಿಯವರು ಹಾಗೂ ಊರಿನ ಎಲ್ಲ ಗುರು ಹಿರಿಯರು ಈ ಒಂದು ಪವಿತ್ರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶಾಲೆಯೊಳಗ ಮೊದಲು ಇರೋದಕ್ಕೆ ಈಗ ಇರೋದಕ್ಕೆ ಭಾಳ ವ್ಯತ್ಯಾಸ ಆಗೈತಿ. ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಹಚ್ಚೋಕ್ಕಿಂತ ಗೌರ್ಮೆಂಟ್ ಶಾಲೆಗೆ ಹಚ್ಚಬೇಕನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡ್ಕೊಂಡೈತಿ. ಎಲ್ಲರೂ ಪ್ರತಿಯೊಬ್ಬರು ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕನ್ನಡ ಶಾಲೆಗೆ ಹಚ್ಚಿದ್ರಿಂದ ಅದೊಂದು ನಮ್ಮ ಮಕ್ಕಳಿಗೂ ಚಲೋ, ನಮಗೂ ಚಲೋ. ಸುಳ್ಳು ಅಷ್ಟು ಡೊನೇಷನ್ ಇಷ್ಟು ಡೊನೇಷನ್ ಅಂತ ಕಟ್ಟುದು, ಅದು ಕಲ್ತಾವು ಬಿಟ್ಟಾವು ಅನ್ನೋದು ಗೊತ್ತಾಗಲ್ಲ. ನಮ್ಮ ಮಕ್ಕಳನ್ನ ಮುಂದೆ ಇರ್ತಾವು, ನಾವು ಕನ್ನಡ ಶಾಲೆಗೆ ಹಚ್ಬೇಕನ್ನೋ ಅದ ಮುಂದುವರಿಸ್ಬೇಕು. ಎಲ್ಲರೂ ಪ್ರತಿಯೊಬ್ಬರು ಬಡ್ರ ಮಕ್ಕಳಿಗೆ ಏನಾರ ಇದು ಮಾಡ್ಬೇಕನ್ನೋದಿತ್ತಂದ್ರೆ 1,000 ರೂಪಾಯಿ ಆ ಮಕ್ಕಳಿಗೆ FD ಅಂತ ಇಟ್ಕೊಂಡು ಎಲ್ಲರೂ ಯಾರು ಕೊಡ್ಬೇಕನ್ನುವಂತ ಇಚ್ಛೆ ಇರ್ತೈತಿ ಅವ್ರು ಕೊಡ್ಬೋದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಮುಧೋಳ ಹಾಗೂ ಜಮಖಂಡಿ ತಾಲೂಕಿನ ಕೆಲ ಶಾಲೆಗಳಲ್ಲಿ ಇಂತಹ ಠೇವಣಿ ಯೋಜನೆ ಜಾರಿಗೆ ತರಲಾಗಿದೆ. ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದಲ್ಲಿ ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಅವರು ಕಲಿತ ಶಾಲೆಯೆಂದು ಸಚಿವರೇ ಪ್ರತಿ ವಿದ್ಯಾರ್ಥಿಯ ಮೇಲೆ 2,000 ರೂಪಾಯಿಗಳ ಠೇವಣಿ ಇಡುವುದಾಗಿ ಮಾಹಿತಿ ನೀಡಿದ್ದಾರೆ. ಇದರಿಂದ ಕನ್ನಡ ಶಾಲೆ ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ 18 ಶಾಲೆಗಳಿಗೆ UB ಸಂಸ್ಥೆಯಿಂದ 5 ಕೋಟಿ ಅನುದಾನ ನೀಡಿ ಶಾಲೆಯ ಅಭಿವೃದ್ಧಿಗೆ ಮುಂದಾಗಿದೆ. ಹೀಗೆ ಕನ್ನಡ ಸರ್ಕಾರಿ ಶಾಲೆ ಬೆಳೆಸುವುದಕ್ಕೆ ಜಿಲ್ಲೆಯಲ್ಲಿ ವಿನೂತನ ಯೋಜನೆ ಜಾರಿಗೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಹನುಮಂತ ಮಿರ್ಜಿ ತಿಳಿಸಿದ್ದಾರೆ. ಸನ್ಮಾನ್ಯ RB ತಿಮ್ಮಾಪುರ್ ಅವರು ಅಬಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಶ್ರಮಪಟ್ಟು ತಮ್ಮದೇ ಊರಾಗಿರ್ತಕ್ಕಂಥ, ತಾವು ಕಲಿತ ಶಾಲೆಯಾಗಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತೂರು, ಆ ಶಾಲೆಯ 1ನೇ ತರಗತಿಗೆ ದಾಖಲಾಗ್ತಕ್ಕಂತಹ ಮಕ್ಕಳಿಗೆ 1,000ರಿಂದ 2,000 ರೂಪಾಯಿಗಳನ್ನ ಠೇವಣಿ ಇಡುವ ಮೂಲಕ ಉತ್ತಮವಾಗಿರ್ತಕ್ಕಂಥ ಕ್ರಾಂತಿಯನ್ನೇ ಮಾಡಿದ್ದಾರೆ. ಯಾಕೆಂದ್ರೆ
ಮಕ್ಕಳು ಸರ್ಕಾರಿ ಶಾಲೆಗೆ ಬರಲಿ ಅಂತಕ್ಕಂತಹ ಒಂದು ಕಳಕಳಿಯನ್ನ ನಾವು ಶ್ಲಾಘಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅದೇ ಶಾಲೆಗೆ UB ಕಂಪನಿಯವರಿಂದ 5 ಕೋಟಿ ರೂಪಾಯಿಗಳನ್ನ ದೇಣಿಗೆ ರೂಪದಲ್ಲಿ ಪಡೆದುಕೊಳ್ತಾ ಇದ್ದು ಅದರಲ್ಲಿ 20 ರೂಮ್ಗಳನ್ನ ಹೊಸದಾಗಿ ಕಟ್ಟುವಂತಹ ವ್ಯವಸ್ಥೆಯನ್ನ ಸನ್ಮಾನ್ಯರು ಮಾಡಿದ್ದಾರೆ. ಅದೇ ರೀತಿ HPS ಪೆಟ್ಲೂರ್ ಈ ಶಾಲೆಯನ್ನ ಉನ್ನತೀಕರಣಲು ಶ್ರಮಿಸಿರ್ತಕ್ಕಂತಹ ಸಚಿವರು ಅದೇ ಊರಿನ ಪಾಂಡಪ್ಪಗೌಡ ವೆಂಕಪ್ಪಗೌಡ ಪಾಟೀಲ್ ಇವರಿಂದ 1 ಎಕರೆ ದಾನವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಬಹಳ ಶ್ಲಾಘನೀಯ. ಅಷ್ಟೇ ಅಲ್ಲದೆ ಇದರ ಪ್ರೇರಣೆಯಾಗಿ ಜಮಖಂಡಿಯ ಶಿರೋಳ್, ಹನಗಂಡಿ, ಲಿಂಗನೂರು ತೋಟ ಮತ್ತು ಅಲಗೂರು ತೋಟ, ಲಿಂಗನೂರು ಇಲ್ಲಿ SDM ಸರ್ ಮತ್ತು ಶಿಕ್ಷಕರು ಹೊಸದಾಗಿ ಬರ್ತಕ್ಕಂಥ 1ನೇ ತರಗತಿ ಮಕ್ಕಳಿಗೆ 1,000 ರೂಪಾಯಿ ಠೇವಣಿ ಇಡಲು ಕೂಡ ಮುಂದಾಗಿದ್ದಾರೆ. ಹೀಗೆ ಜಿಲ್ಲೆಯಾದ್ಯಂತ ಹಲವಾರು ಶಾಲೆಗಳಲ್ಲಿ SDM ಸರ್, ಶಿಕ್ಷಕರು ಮತ್ತು ಜನಪ್ರತಿನಿಧಿಗಳು ಮುಂದೆ ಬರ್ತಾ ಇರೋದು ಬಹಳ ಶ್ಲಾಘನೀಯ. ಅದನ್ನ ನಾವು ಸುಸ್ವಾಗತ ಕೋರ್ತಾ ಇದ್ದೀವಿ. ಇಂಗ್ಲಿಷ್ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗುತ್ತಿರುವುದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಇಂತಹ ಹೊಸ ಆಲೋಚನೆ ಮಾಡಿ ಕನ್ನಡ ಶಾಲೆಗಳ ಬೆಳೆಸುವ ಯೋಜನೆ ರಾಜ್ಯದಲ್ಲಿಯೇ ಮಾದರಿಯಾಗಿದೆ. TV10 ನ್ಯೂಸ್, ಬಾಗಲಕೋಟೆ.